ನಾಲ್ಕನೇ ಭಾಗವಾಗಿ ನಂಬರ್ ಡ್ರಾಯಿಂಗ್ಸ್, ಸಂಖ್ಯೆಗಳಲ್ಲಿ ಚಿತ್ರಕಲೆಯನ್ನು ಬಿಡಿಸೋದು ಹೇಗೆ, ನಂಬರ್ಸ್ ಅಲ್ಲಿ ಡ್ರಾಯಿಂಗ್ ಮಾಡೋದು ಹೇಗೆ, ಹೌ ಟು ಡೆವಲಪ್ ದ numbers drawing, how to draw the drawings, your own imagination, and also learn the numbers and also the drawings. ಇವಾಗ ತುಂಬಾ ಚೆನ್ನಾಗಿರುತ್ತಲ್ಲ ನಂಬರ್ಸ್ ಅಲ್ಲಿ ಡ್ರಾಯಿಂಗ್ ಮಾಡೋದು. ನೋಡೋಣ ಹೇಗೆ ಬರುತ್ತೆ ಅಂತ. ನಂಬರ್ 1, ಒಂದು ನಂಬರ್ ಇಂದ ಯಾವ ಚಿತ್ರಕಲೆ ಎಂದು ಬರೆಯಬಹುದು ನೋಡೋಣ ಮಕ್ಕಳೇ, ಬನ್ನಿ. ನೋಡಿ, 1 ನಂಬರ್, ಸ್ಟ್ರೈಟ್ ಲೈನ್, ಒಂದು ಸೀದಾ ರೇಖೆಯನ್ನು ಬರೆಯುವುದು. ಮತ್ತೆ ಇಲ್ಲಿ ನೋಡಿ, ಮಧ್ಯದಲ್ಲಿ ಈ ಲೈನಿನ ಮಧ್ಯದಲ್ಲಿ ಮಿಡಲ್ ಅಲ್ಲಿ ಮತ್ತೆ ಒಂದು ಅಡ್ಡ ರೇಖೆಯನ್ನು ಸ್ಲಿಪಿಂಗ್ ಲೈನ್ಸ್ ಅನ್ನು ಹಾಕೋದು. ಒಂದು ಸ್ಲಿಪಿಂಗ್ ಲೈನ್ಸ್ ಅನ್ನು ಬರೆಯುವುದು. ಮತ್ತೆ ಈ ಕೆಳಗಡೆ ಒಂದು ಶಾರ್ಟ್ ಲೈನ್, ಒಂದು ಚಿಕ್ಕದಾದ ಗೆರೆಯನ್ನು ಬರೆಯುವುದು. ಮತ್ತೆ ಈ ಗೆರೆಯಿಂದ ಈ ಗೆರೆಗೆ ಇಲ್ಲಿವರೆಗೂ ಬರೆಯುವುದು. ಮತ್ತೆ ಇಲ್ಲಿಂದ ನೋಡಿ, ಈ ಗೆರೆ ಮೇಲಿನ ಗೆರೆಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ಹೀಗೆ ತಂದು ಇಲ್ಲಿ ಜಾಯಿನ್ ಮಾಡಿ. ಅರ್ಥ ಆಯ್ತಪ್ಪ? ನೋಡಿ, ಇಲ್ಲಿ ಮೇಲ್ಗಡೆಗೆ ಇಲ್ಲಿಂದ ಇಲ್ಲಿಗೆ ಲೈನು ಹೋಗಿದೆ. ಮತ್ತೆ ಕೆಳಗಡೆ ಗೆರೆಯಿಂದ ಈ ತುದಿಯಿಂದ ಮತ್ತೊಮ್ಮೆ ಗೆರೆಯನ್ನು ಇಳಿದು ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿಯವರೆಗೂ ಗೆರೆಯನ್ನು ಬರೆಯುವುದು. ಆಯ್ತಾ ಮಕ್ಕಳೇ? ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಹಾಕೋಣ, ಮತ್ತೊಮ್ಮೆ ಇಲ್ಲೊಂದು ಪಾಯಿಂಟ್ ಹಾಕೋಣ. ಅರ್ಥ ಆಯ್ತಾ? ಈ ಪಾಯಿಂಟ್ ಇಂದ ಮತ್ತೊಮ್ಮೆ ಹೀಗೆ ಗೆರೆಯನ್ನು ಎಳೆದು ಮತ್ತೆ ಒಂದು ಯು ಶೇಪಲ್ಲಿ ಬರೆಯುವುದು. ಮತ್ತೆ ಈ ಗೆರೆಯಿಂದ ಮತ್ತೊಮ್ಮೆ ಹೀಗೆ ಇಲ್ಲಿ ಸೇರಿಸುವುದು. ನೋಡಿದ್ರೆ ಮಕ್ಕಳ, ವಾಟರ್ ಡ್ರಾಪ್ಸ್, ನೀರಿನ ಹನಿಗಳನ್ನು ಮಾಡುವುದು. ಐಸ್ ಕ್ಯಾಂಡಿಯಲ್ಲಿ ನೀರಿನ ಹನಿಗಳು ಮಾಡುವುದು ಅಲ್ವಾ? ಚೆನ್ನಾಗಿದೆ ಅಲ್ಲ? ಎಲ್ರಿಗೂ ಇಷ್ಟ ಅಲ್ಲ ಐಸ್ ಕ್ಯಾಂಡಿ ಅಂದ್ರೆ? ಐಸ್ ಅಂದ್ರೆ ಅಲ್ವಾ, ಸಿಹಿಯಾಗಿರುತ್ತೆ, ಬಣ್ಣ ಬಣ್ಣದ ಐಸ್ ಎಲ್ಲ ಬರುತ್ತೆ. ನಿಮ್ಗೆಲ್ಲ ಇಷ್ಟ ಅಲ್ಲ ಮಕ್ಕಳ? ಹಾಗೆ ಇದನ್ನು ಕಲಿತೀರಲ್ಲ ಚೆನ್ನಾಗಿ. 1 ನಂಬರ್ ಇಂದ ಐಸ್ ಕ್ಯಾಂಡಿ ಬಂದಿದೆ. ಇದನ್ನ ಸುಂದರವಾಗಿ ಚೆನ್ನಾಗಿ ತಿದ್ದಿ ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ನಂಬರ್ 2, ಓಕೆ. ನಂಬರ್ 2 ನಂಬರ್ ಇಂದ ಹೇಗೆ ಡ್ರಾಯಿಂಗ್ ಮಾಡೋದು, ಚಿತ್ರಕಲೆಯನ್ನು ಬಿಡಿಸೋದು ನೋಡೋಣ. ನೋಡಿ ಮಕ್ಕಳ, 2 ನಂಬರ್, ಮತ್ತೊಮ್ಮೆ
ನೋಡಿ 2 ನಂಬರ್. ಈ ತುದಿಯಿಂದ ನೋಡಿ, ಈ ತುದಿಯ ಗೆರೆಯಿಂದ ಹೀಗೆ ಬರೆಯುವುದು. ಆಮೇಲೆ ಈ ತುದಿಯಿಂದ ಈ ಲೈನ್ ಹೇಗೆ ಹೋಗಿದೆ ಅದೇ ತರ ಅದೇ ಡೈರೆಕ್ಷನ್ ಅಲ್ಲಿ ಈ ಲೈನ್ ಅನ್ನು ಗೆರೆಯನ್ನು ಬರೆಯುವುದು, ಇಲ್ಲಿ ಸೇರಿಸುವುದು. ನೋಡಿ, ಇದು ಏನಾಯ್ತು, ಒಂದು ಕ್ವಶನ್ ಮಾರ್ಕ್ ಅಂತ ಇಲ್ಲಿ, ಇಲ್ಲೊಂದು ಅಡ್ಡಗೆರೆ, ಒಂದು ಕ್ವಶನ್ ಮಾರ್ಕ್. ಮತ್ತೆ ಇಲ್ಲಿ ಬಿ ಲೆಟರ್ ಅನ್ನು ಬರೆಯುವುದು, ಬಿ ಲೆಟರ್ ಅನ್ನು ಬರೆಯುವುದು. ಮತ್ತೆ ಇಲ್ಲಿ ಒಂದು ಎಲೆಯ ಆಕಾರದಲ್ಲಿ ಕಣ್ಣನ್ನು ಬರೆಯುವುದು. ಮತ್ತೊಮ್ಮೆ ಇಲ್ಲಿ ನೋಡಿ, ಮಕ್ಕಳ, ಇಲ್ಲಿಂದ ಈ ತುದಿಯಿಂದ ಮತ್ತೊಮ್ಮೆ ಹೀಗೆ ಗೆರೆಯನ್ನು ಹಿಡಿಯುತ್ತಾ ಹೀಗೆ ತಂದು ಮತ್ತೊಮ್ಮೆ ಒಂದು ಎಲೆಯ ರೂಪದಲ್ಲಿ ಬರೆಯುವುದು. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಒಂದು ವಾಟರ್ ವೇವ್ಸ್ ಮಾಡೋದು, ಹೀಗೆ ಒಂದು ವಾಟರ್ ವೇವ್ಸ್ ನ ಮಾಡೋದು. ಅರ್ಥ ಆಯ್ತಾ ಮಕ್ಕಳ? 2 ನಂಬರ್ ಇಂದ ನಿಮಗೆ ಒಂದು ಬಾತುಕೋಳಿ ಚಿತ್ರ ಬಂದಿದೆ ಅಲ್ವಾ? ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತೀರಲ್ಲ, ಅಭ್ಯಾಸ ಮಾಡಿ ಕಲಿಬೇಕು. ನಂಬರ್ 3, 3ನೇ ನಂಬರ್ ಇಂದ ಯಾವ ಚಿತ್ರ ಬರುತ್ತದೆ ನೋಡೋಣ ಮಕ್ಕಳ. ನೋಡಿ, ನೋಡಿ 3 ಸಂಖ್ಯೆ, 3 ನಂಬರ್. ಮೂರನ ಸಂಖ್ಯೆ, ಮತ್ತೆ ಇಲ್ಲಿ ಈ ತುದಿಯ ಗೆರೆಯನ್ನು ಹೀಗೆ ಸೇರಿಸುವುದು. ನೋಡಿ, ಒಂದು ಓವಲ್ ಶೇಪ್ ಬಂದಿದೆಯಲ್ಲ. ಮತ್ತೆ ಇದೇ ಆಕಾರದಲ್ಲಿ ಇಲ್ಲಿ ಒಂದು ಚಿಕ್ಕದಾಗಿ ಮತ್ತೊಂದು ಓವಲ್ ಶೇಪ್ ಅನ್ನು ಬರೆಯುವುದು. ಮತ್ತೆ ಇಲ್ಲಿ ಕೂಡ ಒಂದು ಓವಲ್ ಶೇಪ್ ಅಲ್ಲಿ ಬರೆಯುವುದು. ಮತ್ತೆ ಇಲ್ಲೊಂದು ಯು ಲೆಟರ್, ನೋಡಿ, ಯು ಲೆಟರ್ ಮಾಡುವುದು. ಮತ್ತೆ ಇಲ್ಲಿ ಒಂದು ಎಲ್, ಮತ್ತೊಂದು ಎಲ್, ಮತ್ತೆ ಇಲ್ಲಿ ಈ ಗೆರೆಯಿಂದ ಈ ಗೆರೆಗೆ ಸೇರಿಸುವುದು. ಮತ್ತೆ ಸಿ, ನೋಡಿ, ಸಿ ಲೆಟರ್ ನೋಡಿದ್ರ, ಇಲ್ಲೊಂದು ಸಿ ಲೆಟರ್. ಮತ್ತೆ ಇಲ್ಲಿ ಹೀಗೆ ಸೇರಿಸುವುದು. ಅರ್ಥ ಆಯ್ತಾ? ನೋಡಿ, ಹೀಗೆ ಇಲ್ಲಿ ಒಂದು ಕ್ಲೌಡ್ಸ್ ಲೈನ್ಸ್ ಮಾಡುವುದು, ಮೋಡದ ಆಕೃತಿಯ ಗೆರೆಗಳನ್ನು ಬರೆಯುವುದು ಹೀಗೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಉದ್ದವಾಗಿ ಬರೆಯುವುದು. ಮತ್ತೆ ಇಲ್ಲಿ ಒಂದು ಎಲೆಯ ರೂಪದಲ್ಲಿ
ಒಂದು ಉದ್ದನೆಯ ಎಲೆಯ ರೂಪದಲ್ಲಿ ಹೀಗೆ ಬರೆಯುವುದು. ಮತ್ತೊಮ್ಮೆ ಹೀಗೆ ಅರ್ಧ ಎಲೆ ಆಕಾರ ಈ ಕಡೆ ಬರೆಯುವುದು. ಮತ್ತೆ ಯಾವುದು ಎಕ್ಸ್ಟ್ರಾ ಲೈನ್ಸ್ ಇದೆ ಅದನ್ನು ಇರೇಸ್ ಮಾಡುವುದು, ಅಳಿಸುವುದು. ಮತ್ತೆ ಐಬಾಲ್, ಕಣ್ಣಿನ ಮುದ್ದೆ, ಐಬಾಲ್ ಮಾಡುವುದು. ಇದು ಐಬ್ರೋ. ಅರ್ಥ ಆಯ್ತಾ ಮಕ್ಕಳ? ಏನಿದು? ಒಂದು ರಾಬಿಟ್, ಮೊಲ. ತುಂಬಾ ಕ್ಯೂಟ್ ಆಗಿದೆ ಅಲ್ಲ, ಮುದ್ದಾಗಿದೆ ಅಲ್ಲ ಮೊಲ. ಹಾಗೆ ಈ 3 ನಂಬರಿಂದ ಈ ಮೊಲವನ್ನು ಸುಂದರವಾಗಿ ಮುದ್ದಾಗಿ ಬರೆಯುವುದು. ಚೆನ್ನಾಗಿ ಅಭ್ಯಾಸ ಮಾಡಬೇಕು ಮಕ್ಕಳ. ಅರ್ಥ ಆಯ್ತಾ? 4 ನಂಬರಿನ ಸಂಖ್ಯೆಯಿಂದ ಚಿತ್ರವನ್ನು ಬಿಡಿಸುವುದು. ನೋಡೋಣ ಮಕ್ಕಳ ಹೇಗೆ ಬರುತ್ತೆ ಅಂತ. ನೋಡಿ 4. ನೋಡಿ ಒಂದು ಎಲ್ ಲೆಟರ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಸೀದಾ ಗೆರೆಯನ್ನು ಬರೆಯುವುದು. ಸ್ಟ್ರೈಟ್ ಎಲ್ ಲೆಟರ್ ಒಂದು ಸೀದಾ ಗೆರೆಯನ್ನು ಬರೆಯುವುದು. ಮತ್ತೆ ಈ ತುದಿಯಿಂದ ಈ ತುದಿಗೆ ನೋಡ್ಕೊಳ್ಳಿ, ಈ ತುದಿಯಿಂದ ಈ ತುದಿಯವರೆಗೆ ಒಂದು ಗೆರೆಯನ್ನು ಸೇರಿಸುವುದು. ನೋಡಿ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ, ಇಲ್ಲಿ ಸಮಾನಾಂತರವಾಗಿ ಗೆರೆಯನ್ನು ನಿಲ್ಲಿಸುವುದು. ಮತ್ತೆ ಇಲ್ಲಿ ಒಂದು ನಕ್ಷತ್ರವನ್ನು ಮಾಡೋಣ. ನಕ್ಷತ್ರ ನೋಡಿ, ಒಂದು ಟ್ರಯಾಂಗಲ್, ಟು ಟ್ರಯಾಂಗಲ್. 2 ನಕ್ಷತ್ರಗಳು ಸೇರಿ ಒಂದು, 2 ಟ್ರಯಾಂಗಲ್ ಸೇರಿ ಒಂದು ನಕ್ಷತ್ರ ಆಗಿದೆ ಅಲ್ವಾ? ಈ ಗೆರೆಯನ್ನು ಇಲ್ಲಿ ಸೇರಿಸುವುದು, ಇದಕ್ಕೆ ಈ ಗೆರೆಯನ್ನು ಇದಕ್ಕೆ ಸೇರಿಸುವುದು. ಮತ್ತೆ ಈ ಗೆರೆಯಿಂದ ಇಲ್ಲಿವರೆಗೂ ಬರೆಯುವುದು. ನೋಡಿದ್ರ ಮಕ್ಕಳ? ಈ ಗೆರೆಯಿಂದ ಈ ಗೆರೆಯವರೆಗೂ ಸೇರಿಸುವುದು. ಮತ್ತೆ ನೋಡಿ ಇಲ್ಲಿ ಹೀಗೆ 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 ಗೆರೆಯನ್ನು ಬರೆಯುವುದು. ಇದೇ ತರ ಈ ಕಡೆಗೂ ಬಲಗಡೆಯನ್ನು ಹೀಗೆ ಗೆರೆಯನ್ನು ಬರೆಯುವುದು. ನೋಡಿದ್ರ ಏನಾಯ್ತಿದ್ದು? ಕ್ರಿಸ್ಮಸ್ ಟ್ರೀ. ಇದು ಒಂದು ಟ್ರಯಾಂಗಲ್ ಮತ್ತೆ 2 ಲೈನ್ ಸೇರಿ ಒಂದು ಮರ ಆಗಿದೆ. ಇದು ಯಾವ ಮರ? ಕ್ರಿಸ್ಮಸ್ ಮರ, ಕ್ರಿಸ್ಮಸ್ ಟ್ರೀ ಅಂತಾರೆ. ಅರ್ಥ ಆಯ್ತಾ ಮಕ್ಕಳ? ಹೆಚ್ಚಿಗಿರುವ ಗೆರೆಗಳನ್ನು ಅಳಿಸುವುದು. ಆಮೇಲೆ ಎಲ್ಲ ಆದಮೇಲೆ ಯಾವುದು ಹೆಚ್ಚು ಗೆರೆ ಬಂದಿರುತ್ತೆ ಅದನ್ನ ಇರೇಸ್ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ? ನಂಬರ್ 5 ಸಂಖ್ಯೆ 5. ಈ 5
ನಂಬರಲ್ಲಿ ಯಾವ ಚಿತ್ರವನ್ನು ಮಾಡಬಹುದು ನೋಡೋಣ ಮಕ್ಕಳ, ಬನ್ನಿ. ನೋಡಿ 5 ನಂಬರ್. ನೋಡಿ 5 ನಂಬರ್ ಸಂಖ್ಯೆಯು ಬಂದಿದೆ. ಇವಾಗ ಇದನ್ನ ಏನ್ ಮಾಡೋದು ನೋಡಿ. ಈ ತುದಿಯಿಂದ ಈ ತುದಿಯವರೆಗೆ ನೋಡಿ ಒಂದು ಹೀಗೆ ಒಂದು ಗುಂಡಾಗಿನ ಗೆರೆಯನ್ನು ಬರೆಯುವುದು. ಮತ್ತೆ ಈ ಗೆರೆಯ ತುದಿಯಿಂದ ಇಲ್ಲಿ ಅಡ್ಡಗೆರೆಯನ್ನು ಎಳೆಯುವುದು. ಮತ್ತೆ ಇದೇ ಗೆರೆಯನ್ನು ಇಲ್ಲಿ ಸೇರಿಸುವುದು. ನೋಡಿ ಇದಾಯ್ತಲ್ಲ. ನೆಕ್ಸ್ಟ್ ಅಡ್ಡಗೆರೆ ಮತ್ತೆ ಈ ಗೆರೆಯನ್ನು ಇಲ್ಲಿಗೆ ಸೇರಿಸುವುದು. ಅರ್ಥ ಆಯ್ತಾ? ಮತ್ತೆ ಈ ತುದಿ ನೋಡಿ, ಈ ತುದಿಯಿಂದ ಮತ್ತೆ ಇಲ್ಲಿ ಒಂದು ಎಲೆಯ ಚಿತ್ರವನ್ನು ಬಿಡಿಸುವುದು. ನೋಡಿ ಇಲ್ಲಿಂದ ಹೀಗೆ ಹೋಗಿ ಮತ್ತೆ ಇಲ್ಲಿ ಎಂಡ್ ಆಗುತ್ತೆ. ಮತ್ತೆ ಇಲ್ಲಿ ಒಂದು ವಿ ಲೆಟರ್ ಬರೆಯುವುದು. ಮತ್ತೆ ಇಲ್ಲಿ ಒಂದು 0 ಲೆಟರ್ ಅನ್ನು ಬರೆಯುವುದು. ಮತ್ತೆ ಒಳಗಡೆ ಒಂದು ಐ ಬಾಲ್. ಇಲ್ಲಿ ವಾಟರ್ ಬೇಸ್. ಗೆರೆಯನ್ನು ಬರೆಯುವುದು. ಅರ್ಥ ಆಯ್ತಾ ಮಕ್ಕಳ? ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ಕರೆಕ್ಟಾಗಿ ಗೆರೆಯನ್ನು ಬರೆಯಬೇಕು. ಮತ್ತೆ ಈ ಗೆರೆ ಎಲ್ಲೆಲ್ಲಿ ಹೋಗಿ ಸೇರುತ್ತೆ ನೋಡಿ ಕರೆಕ್ಟಾಗಿ ಇದರ ಮೇಲೆ ತಿದ್ದಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ? ಎಷ್ಟು ಅಭ್ಯಾಸ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮಗೆ ಚಿತ್ರಕಲೆ ಬರುತ್ತದೆ. ನಂಬರ್ 6, 6ನೇ ಸಂಖ್ಯೆಯಿಂದ ಯಾವ ಚಿತ್ರ ಮಾಡಬಹುದು ಅದನ್ನು ನೋಡೋಣ ಮಕ್ಕಳ, ಬನ್ನಿ ನೋಡೋಣ. ನೋಡಿ ಸಂಖ್ಯೆ 6. ನೋಡಿ ಇಲ್ಲಿಂದ ಹೀಗೆ ಗೆರೆಯನ್ನು ಹೀಗೆ ಒಂದು ಇಲ್ಲಿವರೆಗೂ ತಂದು ಇಲ್ಲಿಗೆ ನಿಲ್ಲಿಸುವುದು. ಅರ್ಥ ಆಯ್ತಾ ಮಕ್ಕಳ? ನೋಡಿ ಕರೆಕ್ಟಾಗಿ ಹೀಗೆ ಬರೆದು ಇಲ್ಲಿಗೆ ನಿಲ್ಲಿಸುವುದು. ಮತ್ತೆ ಈ ತುದಿಯಿಂದ ನೋಡಿ, ಈ ತುದಿಯಿಂದ ಮತ್ತೆ ಇಲ್ಲಿಗೆ ನಿಲ್ಲಿಸುವುದು. ನೋಡಿ ಇಲ್ಲಿಂದ ಹೀಗೆ ಬರೆಯುವುದು. ಮತ್ತೆ ಈ ನಿಲ್ಲಿಸಿದ್ರಲ್ಲ, ಈ ಲೈನ್ ಎಂಡ್ ಆಗಿದೆಯಲ್ಲ, ಈ ಲೈನಿಂದ ಹೀಗೆ ಹೀಗೆ ನೋಡಿ ಹೀಗೆ ಮೋಡದ ಆಕೃತಿಯಲ್ಲಿ ಹೀಗೆ ಬರೆದು ಇಲ್ಲಿ ನಿಲ್ಲಿಸುವುದು. ನೋಡಿ ಹೀಗೆ
ಆಯ್ತಾ ಮಕ್ಕಳ? ಮತ್ತೆ ಇಲ್ಲಿ ನೋಡಿ ಒಂದು ಯು ಲೆಟರ್ ಮಾಡಲು. ಇಲ್ಲಿ ಒಂದು ಯು ಲೆಟರ್ ಮಾಡಲು. ಇದೇನಿದು? ಶೆಲ್. ಶೆಲ್ ಅಂದ್ರೆ ಏನು? ಶಂಕ. ಚೆನ್ನಾಗಿದೆಯಲ್ಲ? 6ನೇ ಸಂಖ್ಯೆಯಿಂದ ಒಂದು ಶಂಕ ಬಂದಿದೆ. 6 number became one shell. So all should practice. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ತಿರಲ್ಲ, ಇದನ್ನ ತಿದ್ದಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅವಾಗ ಸುಂದರವಾದ ಚಿತ್ರಕಲೆಯನ್ನು ನೀವು ಬರೆಯಬಹುದು. ಸಂಖ್ಯೆ 7 ನಂಬರ್ 7 ನಂಬರ್ ಇಂದ ಯಾವ ಚಿತ್ರ ಬರುತ್ತೆ ನೋಡೋಣ. ನೋಡಿ, ಸಂಖ್ಯೆ 7 ನೋಡಿ, ಹೀಗೆ ಅಡ್ಡಗೆರೆಯನ್ನು ಎಳೆದು ಮತ್ತೆ ಒಂದು ಕ್ರಾಸ್ ಲೈನ್ ಇಲ್ಲಿಗೆ ನಿಲ್ಲಿಸುವುದು. ನೋಡಿ, ಸ್ಲೀಪಿಂಗ್ ಲೈನ್ ಅಂಡ್ ಲಿಟಲ್ ಬಿಟ್ ಒನ್ ಕ್ರಾಸ್ ಲೈನ್. ಆಯ್ತಾ? ಇವಾಗ ಇಲ್ಲಿ ನೋಡಿ, ಈ ತುದಿಯಿಂದ ಮತ್ತೆ ಇದೇ ನೇರಕ್ಕೆ ಮತ್ತೊಂದು ಗೆರೆಯನ್ನು ಎಳೆಯುವುದು. ಮತ್ತೆ ಈ ಗೆರೆ ಸಮಾನಾಂತರವಾಗಿ ಮತ್ತೊಂದು ಅಡ್ಡಗೆರೆಯನ್ನು ಬರೆಯುವುದು. ಮತ್ತೆ ಇಲ್ಲಿ ಈ ತುದಿಯಲ್ಲಿ ಒಂದು ವಾಟರ್ ಡ್ರಾಪ್ಸ್ ಅಂದ್ರೆ ಗೊತ್ತಲ್ಲ, ಈ ತರ ಗೆರೆಯನ್ನು ಬರೆಯುವುದು. ನೋಡಿ, ಮತ್ತೆ ಇಲ್ಲಿ ಕೂಡ ಹೀಗೆ ಬರೆಯುವುದು. ಇಲ್ಲಿ ಮಧ್ಯದಲ್ಲಿ ನೋಡಿ, ಈ ಮಧ್ಯದ ಅಡ್ಡಗೆರೆಯ ಮಧ್ಯದಲ್ಲಿ ಒಂದು ಪಾಯಿಂಟ್ ಮಾಡಿ ಇದರಲ್ಲಿ ಒಂದು ಸ್ಟ್ರೈಟ್ ಲೈನ್ ಬರೆಯುವುದು. ಮತ್ತೆ ಇಲ್ಲಿ ಒಂದು ಎಲೆಯ ಆಕೃತಿ, ಎಲೆಯ ಲೀಫ್ ಡ್ರಾಯಿಂಗ್ ಮಾಡುವುದು. ನೋಡಿ, ಲೀಫ್. ಮತ್ತೆ ಇಲ್ಲಿ ಹೀಗೆ ಪ್ರಭಾವಳಿ ಬರೆಯುವುದು. ಶೈನಿಂಗ್ ಲೈಟ್ಸ್. ಅರ್ಥ ಆಯ್ತಾ ಮಕ್ಕಳ? ಇದು ಕ್ಯಾಂಡಲ್, ಮೇಣದ ಬತ್ತಿ. ಮೇಣದ ಬತ್ತಿ ಇಲ್ಲಿ ಉರಿದಾಗ ಇದು ಕರಗಿ ಈ ತರ ಒಂದು ವಾಟರ್ ಡ್ರಾಪ್ಸ್ ತರ ಬರುತ್ತದೆ. ಅರ್ಥ ಆಯ್ತಾ ಮಕ್ಕಳ? ಮೇಣದ ಬತ್ತಿ ತುಂಬಾ ಉಪಯೋಗ ಅಲ್ವಾ? ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ? ಕರೆಂಟ್ ಹೋದಾಗ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಉಪಯೋಗಿಸ್ತೀವಿ. ತುಂಬಾ ಯೂಸ್ಫುಲ್ ಅಲ್ವಾ ಇದು? ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಬರೀಬೇಕು. ಅರ್ಥ ಆಯ್ತಾ?
ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಂಬರ್ 8 ಸಂಖ್ಯೆ 8. ಸಂಖ್ಯೆ 8ರಿಂದ ಯಾವ ಚಿತ್ರವನ್ನು ಬಿಡಿಸುವುದು ನೋಡೋಣ. ನೋಡ್ಕೊಳ್ಳಿ ಮಕ್ಕಳ, ಗಮನ ಇಟ್ಟು ನೋಡಿ ಯಾವ ಥರ ಲೈನ್ಸು ಎಲ್ಲ ಹೇಗೆ ಬರುತ್ತೆ ಅನ್ನೋದು ಗಮನ ಇಟ್ಟು ನೋಡಿ ಕಲಿಬೇಕು. ನೋಡಿ 8 ನಂಬರ್ ಆಯ್ತಾ. ಮತ್ತೆ ಇಲ್ಲಿ ಒಂದು ಸರ್ಕಲ್ ಮಾಡಿ. ಏನಿದು? ಒಂದು ಸರ್ಕಲ್. ಮತ್ತೊಂದು ಇದಕ್ಕೆ ಸೇರಿಸಿ ಮತ್ತೊಂದು ಸರ್ಕಲ್ ಮಾಡಬೇಕು. ಸಮಾನಾಂತರವಾಗಿ ಮತ್ತೊಮ್ಮೆ ಸಮಾನಾಂತರವಾಗಿ ಇಲ್ಲೊಂದು ಸರ್ಕಲ್, ಕೆಳಗಡೆ ಒಂದು ಸರ್ಕಲ್ ಮಾಡಬೇಕು. ಇದು ಹೇಗೆ ಮಾಡಬೇಕಂದ್ರೆ ನೀವು ಇದರ ಮೇಲೆ ಹೀಗೆ ತಿದ್ದಿ ಬರಿಬೇಕು. ಅರ್ಥ ಆಯ್ತಾ? ಹೀಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಆಗುತ್ತೆ ಅಷ್ಟು ಸತಿ ಆ ಲೈನ್ ಮೇಲೆ ಬರಿತಾ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇಲ್ಲಿ ಮತ್ತೊಂದು ಸರ್ಕಲ್, ಹೀಗೆ ಮತ್ತೊಂದು ಸರ್ಕಲ್, ಹೀಗೆ ಬರೆಯುತ್ತಾ ಅಭ್ಯಾಸ ಮಾಡಿ. ಮತ್ತೊಂದು ಸರ್ಕಲ್, ಇಲ್ಲಿ ಮತ್ತೊಂದು ಸರ್ಕಲ್, ಇಲ್ಲಿ ಮತ್ತೊಂದು ಸರ್ಕಲ್ ಮಾಡಬೇಕು. ಮತ್ತೆ ಇಲ್ಲಿ ಒಂದು ಡಬ್ಲ್ಯೂ ಲೆಟರ್ ಬರೀಬೇಕು. ಡಬ್ಲ್ಯೂ. ಮತ್ತೆ ಇಲ್ಲೊಂದು ಯು ಲೆಟರ್ ಬರೀಬೇಕು. ಯು ಕೆಳಗಡೆ ಯು ಲೆಟರ್. ಮತ್ತೊಂದು ಚಿಕ್ಕದಾಗಿ ಮತ್ತೊಂದು ಯು ಲೆಟರ್ ಬರೆಯಬೇಕು. ನೋಡಿದ್ರ? ಮತ್ತೆ ಇಲ್ಲೊಂದು ಸರ್ಕಲ್ ಒಳಗಡೆ ಮತ್ತೊಂದು ಸರ್ಕಲ್, ಇದು ಕರ್ವಿ ಲೈನ್ ಐಬ್ರೋ, ಕರ್ವಿ ಲೈನ್ ಐಬ್ರೋ. ಅರ್ಥ ಆಯ್ತಾ ಮಕ್ಕಳ? ಮತ್ತೆ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ, ಇಲ್ಲಿ ಒಂದು ಸಿ ಲೆಟರ್ ಮಾಡೋಣ. ಸಿ. ಮತ್ತೆ ಇದರ ವಿರುದ್ಧ ದಿಕ್ಕಿನಲ್ಲಿ ಮತ್ತೆ ಇದೇ ಸಮಾನಾಂತರವಾಗಿ ಮತ್ತೊಂದು ಹೀಗೆ ಇದರ ವಿರುದ್ಧವಾದ ಲೈನ್ ಬರೆಯಬೇಕು. ಮತ್ತೆ ಇಲ್ಲಿ ನೋಡಿ ಮಕ್ಕಳು, ಇಲ್ಲಿ ಮತ್ತೊಂದು ಸಿ ಲೆಟರ್, ಮತ್ತೊಂದು ಸಿ, ಇದೇ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಮ್ಮೆ ಇದೇ ತರ ವಿರುದ್ಧವಾದ ಗೆರೆಯನ್ನು ಬರೆಯುವುದು. ನೋಡಿದ್ರ ಮಕ್ಕಳ, ಏನಾಗ್ತಿದ್ದು? ಒಂದು ಮುದ್ದಾದ ಬೊಂಬೆ. ಬೊಂಬೆ ಅಂದ್ರೆ ಇಷ್ಟ ಅಲ್ವಾ ನಿಮಗೆಲ್ಲ? ಅಲ್ಲ? ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತಿದ್ದು ಈ ಲೈನ್ ಮೇಲೆ ತಿದ್ದಿ ಎಷ್ಟು ಲೈನ್ಸ್ ಸಾಧ್ಯವಾದಷ್ಟು ಲೈನ್ಸು ಸರ್ಕಲ್ಸು ಬರಿಬೇಕು. ಅರ್ಥ ಆಯ್ತಾ ಮಕ್ಕಳ? ನೀವು ಎಷ್ಟು ಅಭ್ಯಾಸ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮಗೆ ಮುದ್ದಾದ ಈ ಬೊಂಬೆ ಬರುತ್ತದೆ. ಅರ್ಥ ಆಯ್ತಾ?
ಸಂಖ್ಯೆ 9 ನಂಬರ್ 9. 9 ನಂಬರಿಂದ ಯಾವ ಚಿತ್ರ ಬರುತ್ತೆ ನೋಡೋಣ. ನೋಡಿ 9 ನಂಬರ್ ಒಂದು ಸರ್ಕಲ್ ಅನ್ನು ಹೀಗೆ ಇದೇ ರೂಪದಲ್ಲಿ ಗೆರೆಗಳನ್ನು ಎಳೆಯುತ್ತಾ ಇದೇ ತರ ಸರ್ಕಲ್ ಅನ್ನು ಪ್ರಾಕ್ಟೀಸ್ ಮಾಡಬಹುದು. ಆದಷ್ಟು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲೈನ್ಸ್ ಅನ್ನು ಒಂದರ ಮೇಲೆ ಒಂದು ಚೆನ್ನಾಗಿ ಅಭ್ಯಾಸ ಮಾಡುವುದು. ನೋಡಿ, ಅರ್ಥ ಆಯ್ತಾ? ಆದಷ್ಟು ನಿಮಗೆ ಎಷ್ಟು ಗೆರೆಗಳನ್ನು ಸಾಧ್ಯವಾಗುತ್ತೋ ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ಅಭ್ಯಾಸ ಚೆನ್ನಾಗಿ ಆಗುತ್ತದೆ. ಅರ್ಥ ಆಯ್ತಾ ಮಕ್ಕಳ? ಮತ್ತೆ ನೋಡಿ, ಇಲ್ಲಿ ಈ ಲೈನಲ್ಲಿ ಒಂದು ನಂಬರ್ ಅನ್ನು ಸ್ಟ್ರೈಟ್ ಲೈನ್ ಅನ್ನು ಬರೆಯುವುದು. ನೋಡಿ, ಒಂದು ಸ್ಟ್ರೈಟ್ ಲೈನ್ ಹೀಗೆ, ಇದು ಕೂಡ ಇದೇ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗೆರೆಗಳ ಮೇಲೆ ಗೆರೆ ಬರೆದು ಅಭ್ಯಾಸ ಮಾಡಬೇಕು. ಮತ್ತೆ ನೋಡಿ, ಇಲ್ಲೊಂದು 0 ಮಾಡಬೇಕು. 0 ಚಿಕ್ಕ 0, ಮತ್ತೆ ಒಳಗಡೆ ಮತ್ತೊಂದು 0. ಇದನ್ನ ಫುಲ್ಲು ಹೀಗೆ ಸರ್ಕಲ್ ಮಾಡೋಣ. ಮತ್ತೆ ಇಲ್ಲಿ ಒಂದು ಸಿ ಲೆಟರ್ ನೋಡಿ, ಎಲ್ಲಿ ಕಣ್ಣಿನ ನೇರವಾಗಿ, ಮತ್ತೆ ಇಲ್ಲಿ ಒಂದು ಸಿ ಲೆಟರ್ ಮಾಡಿ, ಸಿ. ಅರ್ಥ ಆಯ್ತಾ ಮಕ್ಕಳ? ಸಿ ಲೆಟರ್. ಮತ್ತೆ ಒಂದು ಯು ಲೆಟರ್ ನೋಡಿ, ಯು ಲೆಟರ್ ಇಲ್ಲಿ ಒಳಗಡೆ ಒಂದು ಯು ಲೆಟರ್ ಮಾಡೋಣ. ಆಯ್ತಾ? ಯು ಲೆಟರ್. ಮತ್ತೆ ಇಲ್ಲಿ ಒಂದು 3 ನಂಬರ್, ಸಂಖ್ಯೆ 3 ನಂಬರ್. ಮತ್ತೆ ಇಲ್ಲಿ ಹೀಗೆ ಗೆರೆಗಳನ್ನ ಬರೆಯುವುದು. ಯಾವುದಿದು? ಕ್ಲೋತ್ಸ್ ಲೈನ್ಸ್ ಅಂತಾರೆ ಇದನ್ನ, ಕ್ಲೋತ್ಸ್ ಲೈನ್ಸ್. ಇಲ್ಲಿ ಕೂಡ ಅದೇ ತರ ಬರೆಯೋಣ. ನೋಡಿ, ಇದರ ವಿರುದ್ಧ ದಿಕ್ಕಿನಲ್ಲಿ ಹೀಗೆ ಬರೆದು ಈ 3 ನಂಬರ್ಗೆ ಜಾಯಿನ್ ಮಾಡಿ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಹೀಗೆ ಇದರ ಮೇಲೂ ನೀವು ಹೀಗೆ ತಿದ್ದಿ ಬರೆಯಬೇಕು. ಮತ್ತೆ ಇಲ್ಲಿ ಒಂದು ನೋಡಿ, ಇಲ್ಲಿ ಈ ಕಣ್ಣಿನ ನೇರವಾಗಿ ಇಲ್ಲೊಂದು ಪಾಯಿಂಟ್ ಮಾಡಿ, ಮತ್ತೆ ಇಲ್ಲೊಂದು ಎಲ್ ಲೆಟರ್ನ ಇಲ್ಲಿ ಸೇರಿಸಬೇಕು. ನೋಡಿದ್ರ? ಎಲ್ ಲೆಟರ್ನ ಬರೀಬೇಕು. ಮತ್ತೆ ಇಲ್ಲೊಂದು ಕರ್ವಿ ಲೈನ್, ಐಬ್ರೋ. ನೋಡಿದ್ರ ಮಕ್ಕಳ? ಒಂದು ಚಿತ್ರ ಮೂಡಿ ಬಂದಿದೆ. ಚೆನ್ನಾಗಿ ಇದನ್ನ ಅಭ್ಯಾಸ ಮಾಡ್ತಿರಲ್ಲ, ಲೈನ್ ಮೇಲೆ ಚೆನ್ನಾಗಿ ಬರೆದು ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ಸಂಖ್ಯೆ 10 ನಂಬರ್ 10. 10ರ ಸಂಖ್ಯೆಯಿಂದ ಏನು ಮಾಡಬಹುದು ಚಿತ್ರ ನೋಡೋಣ ಮಕ್ಕಳ, ಬನ್ನಿ ನೋಡೋಣ. ಒಂದು ಸ್ಟ್ರೈಟ್ ಲೈನ್, ಸೀದಾ ರೇಖೆಯಿಂದ
ಒಂದು ಲೈನ್ ಹಾಕೋದು. ಮತ್ತೆ ಇಲ್ಲೊಂದು ಸರ್ಕಲ್ ಅಥವಾ ಒಂದು ಓವಲ್ ಶೇಪ್ ಆಕಾರದಲ್ಲಿ ಗೆರೆಯ ಮೇಲೆ ಮತ್ತೊಮ್ಮೆ ಗೆರೆಯನ್ನು ಬರೆದು ಅಭ್ಯಾಸ ಮಾಡಿ. ನೋಡಿ ಏನಾಯ್ತು, 10 ನಂಬರ್. ಮತ್ತೆ ಇಲ್ಲಿ ಸೀದಾ ಗೆರೆಯನ್ನು ಎಳೆಯುವುದು, ಸ್ಟ್ರೈಟ್ ಲೈನ್. ಮತ್ತೆ ಒಂದು ಓವಲ್ ಶೇಪ್ ಬರೆಯುವುದು. ನೋಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗಿ ಹೆಚ್ಚಿಗೆ ಗೆರೆಯನ್ನು ಬರೆಯುವುದು. ಚೆನ್ನಾಗಿ ಇದರ ಮೇಲೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗೆರೆಯನ್ನು ಬರೆದು ಅಭ್ಯಾಸ ಮಾಡಬೇಕು. ಲೈನ್ಸ್ ಒಂದರ ಮೇಲೆ ಒಂದು ಬಂದರೂ ಪರವಾಗಿಲ್ಲ, ಓವರ್ಲ್ಯಾಪ್ ಆದರೂ ಪರವಾಗಿಲ್ಲ. ನೀವು ಎಷ್ಟು ಅಭ್ಯಾಸ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಇದನ್ನ ಅಭ್ಯಾಸ ಮಾಡಬೇಕು. ಮತ್ತೆ ಈ ಗೆರೆಯ ಸ್ಟ್ರೈಟ್ ಲೈನ್ ಕೂಡ ಮೇಲೆತ್ತಿದ್ದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇಲ್ಲಿ ಇದೇ ಆಕೃತಿಯಲ್ಲಿ ಮತ್ತೊಂದು ಓವಲ್ ಶೇಪ್ ನೋಡಿ, ಮತ್ತೊಂದು ಓವಲ್ ಶೇಪ್, ಇಲ್ಲೊಂದು ಓವಲ್ ಶೇಪ್, ಮತ್ತೊಂದು ಓವಲ್ ಶೇಪ್, ಇಲ್ಲಿ ಮತ್ತೊಂದು ಓವಲ್ ಶೇಪ್. ನೋಡಿದ್ರ 1 2 3 4 5 ಮತ್ತೆ ಈ ಕಣ್ಣಿನ ನೇರವಾಗಿ ಇಲ್ಲಿ ಒಂದು ಮತ್ತೊಂದು ಓವಲ್ ಶೇಪ್ ಮಾಡೋಣ. ಕಣ್ಣಿಂದ ಈ ಮೂಗಿನ ತನಕ ಒಂದು ಓವಲ್ ಶೇಪ್ ಇದ್ದರೆ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಓವಲ್ ಶೇಪ್ ಮಾಡುವುದು. ಮತ್ತೆ ಒಳಗಡೆ ಚಿಕ್ಕದಾದ ಒಂದು ಓವಲ್ ಶೇಪ್, ಮತ್ತೆ ಇಲ್ಲೂ ಕೂಡ ಇದೇ ರೀತಿಯಾಗಿ ಚಿಕ್ಕದಾಗಿ 1 2 3 4 5 6 7 8 9 10. ಈ 10 ಅಥವಾ ಸಾಧ್ಯವಾದಷ್ಟು ನೀವು ಈ ಓವಲ್ ಶೇಪ್ಸ್ನ ಬರೆಯಬೇಕು. ಮತ್ತೆ ಇಲ್ಲಿ ಒಂದು ಐಬ್ರೋ, ಇಲ್ಲೊಂದು ಐಬ್ರೋ, ಮತ್ತೆ ನೋಡಿ ಈ ಗೆರೆ ಇದೆಯಲ್ಲ ಸ್ಟ್ರೈಟ್ ಲೈನ್, ಇದನ್ನು ಇಲ್ಲಿಗೆ ಸೇರಿಸುವುದು. ಏನಾಯಿತು, ಎಲ್ ಲೆಟರ್ ಬಂತು. ಮತ್ತೆ ಈ ಗೆರೆಯನ್ನು ನೋಡಿ, ಇಲ್ಲಿ ಇದೇ ಗೆರೆಯನ್ನು ಹೀಗೆ ಮತ್ತೊಮ್ಮೆ ಹೀಗೆ ಸೇರಿಸುವುದು. ಎಲ್ ಲೆಟರ್, ಮತ್ತೊಂದು ಎಲ್ ಲೆಟರ್ ಅನ್ನು ಬರೆಯುವುದು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ಮತ್ತೊಂದು ಓವಲ್ ಶೇಪ್ ಅನ್ನು ಬರೆಯುವುದು. ಮತ್ತೊಂದು ಓವಲ್ ಶೇಪ್ ಬರೆಯುವುದು. ಮತ್ತೊಮ್ಮೆ ಇಲ್ಲೊಂದು ಓವಲ್ ಶೇಪ್, 1 2 3 4 5. ಎಷ್ಟಾಯಿತು? 1 2 3 4 5. ಮತ್ತೆ ಈ ಗೆರೆಯನ್ನು ಹೀಗೆ ಬರೆಯುವುದು ಸ್ಟ್ರೈಟ್. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಎಲ್ಲವೂ ಓವಲ್ ಶೇಪಲ್ಲೇ ಬಂದಿದೆ. 2 ಎಲ್ ಲೆಟರ್ ಎಷ್ಟು ಓವಲ್ ಶೇಪ್ ಇದೆ ಅದನ್ನು ನೀವು ಕೌಂಟ್ ಮಾಡಿ ಬರೀಬೇಕು. ಅರ್ಥ ಆಯ್ತಾ ಮಕ್ಕಳ? ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ಡ್ರಾಯಿಂಗು, ನಿಮ್ಮ ಚಿತ್ರಕಲೆ ಚೆನ್ನಾಗಿ ಬರುತ್ತದೆ. ಆಯ್ತಾ?